25 ದಿನದ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ತುಂಬ ಪುನೀತ್ ರಾಜ್ಕುಮಾರ್ ಅವರ 20 ಅಭಿಮಾನಿಗಳು ಎಲ್ಲರೂ ಸುಮಾರು ಜನ ಬಂದಿದ್ದಾರೆ. ಸೊ ಏನು ಹೇಳ್ತೀರಿ? ನನಗೆ 25 ದಿನ ಅನ್ನೋದಕ್ಕೆ 25 ವರ್ಷ ಅನಿಸ್ತಾ ಇದೆ. ನನಗೆ ಇನ್ನೂ ಆಯುಷ್ ಕೊಟ್ಟಿದ್ದಾರೆ ಅನಿಸುತ್ತೆ ನನಗೆ. ಯಾಕಂದರೆ ನನ್ನ ದೇವರ ಅಪ್ಪು ಸರ್ ಆಶೀರ್ವಾದಕ್ಕೆ ಇವತ್ತು 25 ದಿನ ಹೋಗಿದೆ. ನನ್ನ ತಂದೆ ತಾಯಿ ಆಶೀರ್ವಾದ, ಅಪ್ಪು ಸರ್ ಆಶೀರ್ವಾದ ಎಲ್ಲ ನನ್ನ ಇಡೀ ಕರ್ನಾಟಕ ಜನ, ನನ್ನ ಅಕ್ಕ ತಂಗಿರ ಅಣ್ಣ ತಮ್ಮರು ಬಂದು ಎಲ್ಲರೂ ನೋಡಿ ಭಾಳ ಖುಷಿಯಾಗಿದೆ. ಇಲ್ಲಿ ನಮ್ಮ ಜಾಕ್ ಮಂಜಣ್ಣವ್ರು ಬಂದಿರೋದು, ಮತ್ತು ನಮ್ಮ ನಾಯಕ್ ಸರ್ ಶಿವಕುಮಾರ್ ನಾಯಕ್ ಸರ್ ಬಂದಿರೋದು, ಮತ್ತು ಯೋಗಿ ಅವರು ಬಂದಿರೋದು, ಮತ್ತು ನಮ್ಮ ಅಫ್ಜಲ್ ಸರು, ನಮ್ಮ ಶ್ಯಾಮರಾವ್ ಶಂಕರ್ ಸರು, ನಮ್ಮ ಶ್ರೀನಿವಾಸ ಸರ್, ಎಲ್ಲರೂ ನಮ್ಮ ರೋಹಿತ್ ಎಲ್ಲರೂ ಬಂದಿರೋದು ನನಗೆ ಭಾಳ ಖುಷಿ ಆಗ್ತಾಯಿದೆ. ಏನು ವಿಷಯ ಅಂದರೆ ನನಗಂತೂ 25 ದಿನ ಓಡುತ್ತಾ ಇಲ್ಲ 2ನೇ ದಿನಕ್ಕೆ ಎತ್ತಾಗ್ತಾರ ಅಂದ್ರೆ ಭಯ ಇತ್ತು. ನಾನು ಫಸ್ಟ್ ಟೈಮು ಥಿಯೇಟ್ರಿಗೆ ಹೋಗಿ ನೋಡಿದಾಗ ಸ್ವಲ್ಪ ಆಯಿತು, ನನಗೂ ಬಂತು ನೀರು, ಬಸ್ಸಲ್ಲಿ ನೀರು ಬಂತು. ಅದೆಲ್ಲ ಮೀರಿಸಿದ್ದು ನನಗೆ ಸೋಮವಾರ ಹೆಜ್ಜೆ ಇಟ್ಟಿದ್ಮೇಲೆ ಅಲ್ಲಿಂದ 25 ದಿನವರೆಗೂ ತಂದಿದ್ದಾರೆ. ನನಗೆ ಭಾಳ ಖುಷಿ ಆಗ್ತದೆ. ಈ ಋಣ ಯಾವತ್ತಿದ್ರೂ ನಾನು ತೀರ್ಸೋಕ್ಕಾಗಲ್ಲ. ಎಂಟರ್ ಕರ್ನಾಟಕ ನನ್ನ ಫ್ಯಾಮಿಲಿ ಅವ್ರಿಗೂ ಮನೆ ಮಗನಾಗಿರೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನಮ್ಮ ಶಿವಕುಮಾರ್ ಮಾತಾಡ್ತಾರೆ. ಒಂದು ವಿಶೇಷವಾದ ಚಲನಚಿತ್ರ ಮುರುಘಾ ಸನ್ ಆಫ್ ಕಾನೂನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಯೋಗಿ ಅಣ್ಣವರ ಜೊತೆಲೇ ನೋಡಿದಂಥ ಚಲನಚಿತ್ರ. ಎಲ್ಲರೂ ಕನ್ನಡದ ಜನತೆ ಏನು 25 ದಿನ ಆಶೀರ್ವಾದ ಮಾಡಿದ್ದಾರೆ. ಇವತ್ತಿನ ಕಾಲಕ್ಕೆ ಅದು ದೊಡ್ಡದು. 25 ದಿನ ಚಲನಚಿತ್ರ ನೋಡೋದಂದರೆ ಎಲ್ಲೂ ಕೂಡ ಯಾವುದೇ ಒಂದು ಸ್ಟಾರ್ ನಟರು ಚಲನಚಿತ್ರ ಬಂದ್ರೂ ಒಂದು 15 ದಿನದೊಳಗಡೆ ಆ ಥಿಯೇಟ್ರಿಂದ ಚಲನಚಿತ್ರ ಕಾಣೋದಿಲ್ಲ. ಆದರೆ ಇವತ್ತು ಕೋಡೆ ಮುರುಘಾ ಅವರು ವಿಶೇಷವಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು MLA ಆಗ್ಬಿಡ್ತಾರೆ ಅವರು ಫೈನಲ್ಗೆ. ಆ MLA ನೋಡ್ತಾ ಇದ್ದಂಗೆ ನನಗೂ ಅನಿಸ್ತಾ ಇರುತ್ತೆ ಅವಾಗವಾಗ. ಅದನ್ನು ಅವ್ರನ್ನ ನೋಡ್ಬಿಟ್ಟು ನಾನು ಅಷ್ಟೇ ಖುಷಿ ಪಟ್ಟಿದ್ದೀನಿ. ಒಂದು ಒಳ್ಳೆಯ ಚಲನಚಿತ್ರ. ಕನ್ನಡದ ಜನತೆ, ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಮುಂದೇನೂ ಕೂಡ ಒಳ್ಳೊಳ್ಳೆ ಚಲನಚಿತ್ರಗಳು ನಟನೆ ಮಾಡಲಿ. ಇದೇನು ದುಡ್ಡು ಬಂದಿದೆ ಇನ್ನೊಂದು ಚಲನಚಿತ್ರಕ್ಕೆ ಹಾಕಲಿ. ವಿಶೇಷವಾಗಿ ತುಂಬ ಹಳೆಯ ಕಲಾವಿದರು, ಏನು ಹಿರಿಯ ಕಲಾವಿದರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಒಂದು ಮನವಿ. ಆಮೇಲೆ ನಮ್ಮ ಜಾಕ್ ಜಾಲಿಯವರಾಗಿರಲಿ, ಯೋಗಿ ಅಣ್ಣವರಾಗಿರಲಿ, ನಾವೆಲ್ಲ ಒಂದೇ. ನಾವೆಲ್ಲರೂ ಕೂಡ ಯಾವಾಗೂ ಚಲನಚಿತ್ರ ಯಾವುದೇ ಸಂದರ್ಭ ಯಾರೇ ನಟನೆ ಮಾಡಲಿ, ಯಾವುದೇ ನಟರಿಗೆ ಸಮಸ್ಯೆ ಆದರೂ ಕೂಡ ನಮ್ಮ ಸಂಘಟನೆ ನಿರಂತರವಾಗಿ ನಾವು ಜೊತೆಲಿ ನಿಂತಿದ್ದೀವಿ. ನೋಡಿ, ಈಗಾಗಲೇ ಪ್ರಥಮ್ ಅವ್ರದ್ದಾಗಿರ್ಬೋದು, ರಮ್ಯಾ ಅವ್ರದ್ದಾಗಿರ್ಬೋದು, ಹೀಗೆ ಸಾಕಷ್ಟು ಮಡೇನೂರು ಮನು ಅವ್ರದ್ದಾಗಿರ್ಬೋದು. ಯಾವ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದಾಗ ನಮ್ಮ ಸಂಘಟನೆ ನಿರಂತರವಾಗಿರುತ್ತೆ. ಕೋಡೆ ಮುರುಘಣ್ಣ ಅವ್ರ ಜೊತೆ ನಾವು ಯಾವಾಗಲೂ ಕೂಡ ಇದೇ ವಿಶ್ವಾಸ, ಇದೇ ಪ್ರೀತಿ, ಇದೇ ಸಂಬಂಧ ಇಟ್ಕೊಂಡಿರ್ತೀವಿ. ಅವ್ರ ಚಲನಚಿತ್ರ ಮುಂದೆ ಬರಲಿ, ಸಾಕಷ್ಟು ಯಶಸ್ವಿ ಆಗಲಿ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಪಿಕ್ಚರ್ ನೋಡೋಕ್ಕಾಗಲಿಲ್ಲ, ಅಷ್ಟು ದಿನ ಶೂಟಿಂಗ್ ಅದು ಇದೆ ಅಂತ ತುಂಬ ಬ್ಯುಸಿ ಆಗಿಬಿಟ್ಟೆ. ನನಗೆ ಒಂದು ಖುಷಿ ಆಯಿತು, ನನಗೋಸ್ಕರ 25 ದಿನ ಓಡಿದೆಪ್ಪ ಪಿಕ್ಚರ್ ಅಂತ ಒಂದು ಖುಷಿ ಆಯಿತು. ಹಂಗಾಗಿ ಆವಾಗೆಲ್ಲ ಆ ಕಾಲದಲ್ಲೇ 25 ವಾರ ಹೋದರೆ ಅದು ದೊಡ್ಡ ಇಟ್ಟು ಏನದು ಸಿಲ್ವರ್ ಜೂಬ್ಲಿ ಅಂದರೆ ಬ್ಲಾಕ್ ಬಸ್ಟರ್. ಇವತ್ತು 25 ದಿನ ಹೋದರೆ ಅದೇ ಬ್ಲಾಕ್ ಬಸ್ಟರ್. ನಮ್ಮ ಕೋಡೆ ಮುರುಘಣ್ಣವರು ಇವತ್ತು ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ ಕನ್ನಡ ಚಲನಚಿತ್ರರಂಗೆ ಕೊಟ್ಟವ್ರೆ. ಅದು ತುಂಬ ಖುಷಿಯಾಗಿದೆ. ಇವತ್ತು ಪಿಕ್ಚರ್ ನೋಡಿದ್ರೆ ಅದು ತುಂಬ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಪಿಕ್ಚರ್ಗಿನ್ನ ಇನ್ನೂ 50 ದಿನ ಓಡೋ ಥರ ಒಂದು ಪಿಕ್ಚರ್ ಬರಲಿ, ಖುಷಿ ಆಗ್ತಾಯಿದೆ. ಅವ್ರಿಗೆ ಇನ್ನೂ ನಮ್ಮ ಕಡೆ ಏನೋ ನೀವು ಸಾರ ಹೇಳ್ದಂಗೆ ಅವ್ರಿಗೆ ಏನೇನು ಸಹಕಾರ ಬೇಕು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ನನಗೆ ಗೊತ್ತಿಲ್ಲ ಈ ಪಿಕ್ಚರ್ ಮಾಡ್ತಾ ಇರೋದು, ಇಲ್ಲಾಂದರೆ ನಾನು ಒಂದು ಪಾತ್ರ ಅವ್ರು ಕೊಟ್ಟಿಲ್ಲ ಅಂದರೂ ಕೇಳಿ ಮಾಡ್ತಾಯಿದ್ದೆ. ಅಷ್ಟೊಂದು ಖುಷಿ ಆಯ್ತು ನೋಡಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ವಿಷಯ, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಬ್ರದರ್ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇದು ನನಗೆ ಭಾಳ ಖುಷಿ. ಯಾಕಂದರೆ ಹೇಳಿದ ತಕ್ಷಣವೇ ಮಾಡೋಣ ನಾನು. ನೆಕ್ಸ್ಟು ಪ್ರಾಜೆಕ್ಟಲ್ಲಿ ಬ್ರದರ್ ನನ್ನ ಜೊತೆ ಇರ್ತಾರೆ. ನನ್ನ ಅಣ್ಣಾಗೋ ತಮ್ಮನಾಗೋದ್ರಲ್ಲಿ ಆಲ್ರೆಡಿ 100% ಒಳ್ಳೆ ಜಾಲಿಯಾಗಿ 100% ಇಬ್ಬರಾಗಿ ಬರ್ತೀನಿ. ಜಾಲಿಯಾಗಿ ಹೇಳ್ಬೇಕು, ನಾನು ಹೇಳಿಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಹಾಗೂ ನನ್ನ ಮೀಡಿಯಾ ಅಣ್ಣ ತಮ್ಮರು, ಅಕ್ಕ ತಂಗಿರು ಎಲ್ಲರಿಗೂ ಒಳ್ಳೇದಾಗಲಿ. ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಕರೆದ ತಕ್ಷಣ ಬರ್ತಾರೆ. ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಸುನೀಲ್ ಕುಮಾರ್ ದೇಸಾಯಿ ಅವರು ಅಲ್ಲಿ ಒಂದು ನಿಮಿಷ ಇದೆ, ಒಂದು ಎಲ್ಲ
ಕರ್ನಾಟಕ ಜನತೆ ನಮ್ಮ ಕೊಡಮುರ್ಗ ಅವ್ರದ್ದು ಹೇಳ್ದಂಗೆ 25 ವಾರ ಓಡೋದು ತುಂಬ ಸಿಲ್ವರ್ ಜುಬ್ಲಿ ಅನ್ನೋ ಮಟ್ಟದಲ್ಲಿ ಈಗ ಈಗಿನ ಜನ್ರೇಷನಲ್ಲಿ 25 ದಿನ ಓಡಿಸಿ ಒಂದು ಸಿನಿಮಾ ಗೆಲ್ಲಿಸಿದ್ದಾರೆ ಜನಗಳು. ಮತ್ತು ಇದಕ್ಕೆಲ್ಲ ಆಶೀರ್ವಾದಂಥ ಕರ್ನಾಟಕ ಜನತೆ ಮತ್ತು ನಿಮ್ಮ ಮಾಧ್ಯಮದವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಪ್ರತಿಯೊಂದು ಕನ್ನಡ ಸಿನಿಮಾಗೂ ನಿಮ್ಮ ಸಹಕಾರ ತುಂಬ ಇರುತ್ತೆ. ನೀವುಗಳ ಮೈನ್ ಹೇಳಬೇಕು ಅಂದರೆ ಜನಗಳು ಮುಟ್ಸೋದು ನೀವುಗಳು. ನಿಮ್ಮಂಥವ್ರು ಇದ್ರೇ ಕನ್ನಡ ಚಿತ್ರರಂಗ ಒಬ್ಬ ಯಾರೇ ಆಗಲಿ, ನಾವಾಗಲಿ, ನಮ್ಮ ಶಿವಕುಮಾರ್ ಆಗಲಿ, ಚಾಕ ಅವರಾಗಲಿ, ಸಣ್ಣ ಪುಟ್ಟ ಅವ್ರದ್ದೆಲ್ಲ ಒಂದೊಂದು ವಿಡಿಯೋಗಳು ಮಾಡಿ ನೀವು ಹಾಕ್ತಾ ಇರ್ತೀರಲ್ಲ, ಅದ್ರ ಜೋಡಿ ಜನಗಳು ನಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಸಹಕಾರನ ಮುಖ್ಯ. ಮುಂದಿನ ದಿನದಲ್ಲಿ ಎಲ್ಲ ಕನ್ನಡ ಚಿತ್ರಕ್ಕೆ ಬೇರೆ ಭಾಷೆಗಿಂತ ದಯವಿಟ್ಟು ನಮ್ಮ ಕನ್ನಡ ಚಿತ್ರಕ್ಕೆ ಹೊಸ ನಟರು ಆದ್ರೂ ಈ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಮುಖ್ಯವಾಗಿ ನಿಮ್ಮ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಕನ್ನಡ ಚಿತ್ರನ 25 ದಿನ ಇಂಥ ಜನ್ರೇಷನಲ್ಲಿ ಗೆಲ್ಲಿಸಿದಂಥ ಕರ್ನಾಟಕ ಜನತೆಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಶಿವಕುಮಾರ್ ನಾಯಕ್, ನಮ್ಮ ಜಾಕ್ ಅವರು, ಮುರುಘಾ ಅವ್ರಿಗೆ ಇನ್ನೂ ಹೇಳಿದ್ನ ಈಗ ಈ ಬಜೆಟಿಂದ ಇನ್ನೂ ದೊಡ್ಡ ಬಜೆಟ್ ಸಿನಿಮಾ ಮಾಡಲಿ, ಶಿವಣ್ಣ ಅವ್ರದ್ದು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು ಇನ್ನೂ ಯಾರ್ಯಾರು ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೆಲ್ಲ ಒಳ್ಳೊಳ್ಳೆ ಹೀರೋಗಳು ಹಾಕ್ತಾರೆ ಸಿನಿಮಾ ಮಾಡಲಿ, ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪರ ಕೇಳ್ಕೊತಾರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಪ್ಪುಬ. ಲೊಕೇಶನ್ ಮಾತಾಡ್ತೀರಾ? ಕನ್ನಡ ಚಿತ್ರ 25 ದಿನ ಈಗಿನ ದಿನಗಳಲ್ಲಿ ಓಡೋದು ಒಂದು ಅದ್ಭುತ. ತುಂಬಾ ಚೆನ್ನಾಗಿದೆ ಸಿನಿಮಾ. ಒಂದು ಮನೋರಂಜನೆ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಆಕ್ಷನ್ ಇದೆ, ಎಲ್ಲ ಕೂಡಿದೆ. ಒಂದು ಕನ್ನಡ ಒಂದು ಚಿತ್ರಕ್ಕೆ ಏನೇನು ಬೇಕು ಎಲ್ಲ ವಲಯದಲ್ಲೂ ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿ ಸಿನಿಮಾ ಬಂದಿದೆ. ಅದು ಸಿನಿಮಾ ಕನ್ನಡ ಜನತೆ ನೋಡಿ ಗೆಲ್ಸಿದ್ದಾರೆ. 25 ದಿನ ಓಡಿದೆ. ಅವರು ಮುಂದಿನ ಪ್ರಾಜೆಕ್ಟ್ಗಳು ಇದಕ್ಕಿಂತ ಹೆಚ್ಚಿನ ಯಶಸ್ಸು ಕಾಣಲಿ ಅಂತ ನಾನು ಆಶಿಸ್ತೇನೆ. ಲೊಕೇಶನ್ ನಮಸ್ಕಾರ. ಚಂದನ್ ಕುಮಾರ್ ಅಂತ ಡಿಸ್ಟ್ರಿಬ್ಯೂಟರ್. ಸಿನಿಮಾ ನಾವೇ ಇಂಟರ್ ಕರ್ನಾಟಕ ಒಂದು 60ಕ್ಕಿಂತ ಹೆಚ್ಚು ಥಿಯೇಟ್ರ್ ರಿಲೀಸ್ ಮಾಡಿದ್ವಿ. ಇವತ್ತು ಗೊಲ್ರಟ್ಟಿ ವೆಂಕಟೇಶ್ವರ ಥಿಯೇಟ್ರಲ್ಲಿ 25ನೇ ದಿನ ಸಂಭ್ರಮ ಆಗ್ತಾ ಇದೆ. ಹಾಗೂ ಕೆಲವು ಮಲ್ಟಿಪ್ಲೆಕ್ಸ್, ಕೆಲವು ಬೇರೆ ಬೇರೆ ಥಿಯೇಟ್ರ್ಗಳಲ್ಲಿ ಸಿನಿಮಾ 25 ದಿನ ಹೋಗಿದೆ. ಎಲ್ಲರೂ ಹೇಳಿದಂಗೆ ಇತ್ತೀಚಿನ ದಿನಗಳಲ್ಲಿ 25 ದಿನ ಅನ್ನೋದು ದೂರದ ಮಾತಾಗಿದೆ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ಮೇಲಿನ ಪ್ರೀತಿಯಿಂದ, ಕಾಳಜಿಯಿಂದ ಒಂದು ಸಿನಿಮಾನ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರೊಡ್ಯೂಸರು, ಯಾಕೆಂದರೆ ಈ ಸಿನಿಮಾದ ನಾಯಕ ಮತ್ತು ನಿರ್ಮಾಪಕ ಎರಡೂ ನಮ್ಮ ಮುನಿಕೃಷ್ಣ ಕೊಳೆಮುರುಘಾ ಅವ್ರು ಮಾಡಿದ್ರು. ಬಂದು ನಮ್ಮ ಹತ್ರ ಕೇಳಿದಾಗ ಬ್ರದರ್ ಹಿಂಗೆ ಮಾಡ್ಕೊಡಿ, ನಮಗೂ ಹಳೆ ಸ್ನೇಹ ಇದೆ, ಮಾಡ್ಕೊಡ್ಲೇಬೇಕು ಅಂದಾಗ ಒಂದು ಕುತ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಒಂದು ಚಾರ್ಟ್ ಹಾಕಿ ಒಂದು ಬಜೆಟ್ ಅಂತ ಇತ್ತು. ಸಿನಿಮಾನ ಎಲ್ಲೆಲ್ಲಿ ರೀಚ್ ಮಾಡಿಸ್ಬೇಕು, ಪ್ರಮೋಷನ್ ವೈಸು, ಪಬ್ಲಿಸಿಟಿ ವೈಸು. ಯಾಕೆಂದರೆ ಇವತ್ತು ಸಿನಿಮಾ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಪ್ರಚಾರದ ಕೊರತೆಯಿಂದಾಗಿ ಜನಗಳಿಗೆ ರೀಚ್ ಆಗೋದಿಲ್ಲ. ನೋಡಬೇಕು ಅಂದ್ಕೊಳ್ಳೋ ಅಷ್ಟೇ ಥಿಯೇಟ್ರಿಂದ ತೆಗೆದುಬಿಟ್ಟಿರ್ತಾರೆ. ಯಾಕಂದರೆ ನೋಡಿ, ಥಿಯೇಟ್ರ್ ಮಾಲೀಕರು ಪಕ್ಕದಲ್ಲೇ ಇದ್ರೂ ಕೂಡ ನಾವು ಅವ್ರ ವಿಷಯ ಅದೇ ಮಾತಾಡ್ತಾ ಇದ್ವಿ. ಒಂದು ಸಿನಿಮಾ ರೀಚ್ ಆಗಬೇಕು ಅಂತಂದಾಗ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಅಂತ. ಇವತ್ತಿಗೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ, ಕೆಲವು ಕಡೆ ಪ್ರಚಾರಗಳು ಮಾಡ್ತಿದ್ದಾರೆ. ಪ್ರತಿಯೊಂದು ಸಿನಿಮಾಗೂ ಈ ರೀತಿಯಾದಂಥ ಒಂದು ಪ್ರಚಾರ ಮಾಡಿದಾಗ ಎಲ್ಲ ಸಿನಿಮಾ ಅಲ್ದಿದ್ರು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಒಳ್ಳೆ ಮೇಕಿಂಗ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಈಗ ನೋಡಿ, 7 ಮಲೆ ಬಂದಿದೆ, ಇವೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ, ಚೆನ್ನಾಗಿ ಹೋಗ್ತಾ ಇದೆ. ಆಫ್ಟರ್ ಎಕ್ಕ ಸೂಪರ್ ಹಂಸ ಆದಮೇಲೆ ಕನ್ನಡ ಇಂಡಸ್ಟ್ರಿ ಮತ್ತೆ ಮೇಲೆದ್ದಿದೆ. ಇದನ್ನ ಹಿಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು. ಇವತ್ತು 25 ದಿನಕ್ಕೆ ಸಂಭ್ರಮಕ್ಕೆ ಕಾರಣವಾದಂಥ ಕರ್ನಾಟಕದ ಜನತೆಗೆ, ಚಿತ್ರದ ವಿತರಕನಾಗಿ ನಾನು ಇದರಿಂದನೇ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಕೊಡೆಮುರುಘಾ ಬ್ರಾಂಡ್ ಮುನಿಕೃಷ್ಣ ಅಭಿನಯದ ನಿರ್ಮಾಣದ ಮುರುಘಾ ಸನ್ ಆಫ್ ಕಾನೂನು ಬಂದಿದೆ. ಸೊ ಗೊತ್ತಾಯಿತು, ಅಂದರೆ 25ನೇ ದಿವಸ ಸಂಭ್ರಮ ಆಚರಣೆ. ಈ ಚಿತ್ರದಲ್ಲಿ ವಿಶೇಷವಾಗಿ ನನಗೆ ಕಾಮಿಡಿ ಇಷ್ಟ ಆಯಿತು. ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ ತುಂಬ ಜನ ಹಿರಿಯ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ರಮೇಶ್ ಭಟ್ ಸರ್ ಇರಲಿ, ವಿ.ಎಸ್.ಎಂ. ಮೂರ್ತಿ ಇರಲಿ, ಶೋಭರಾಜು, ಇಂಗ್ರಿ ನಾಗರಾಜು, ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೊಂದು ಖುಷಿ ವಿಚಾರ. ಮತ್ತು ಜನ ಕೈ ಹಿಡಿದಿದ್ದಾರೆ ಅಂತ ನಿಮಗೆ ಡಿಸ್ಟ್ರಿಬ್ಯೂಟರ್ ಕೂಡ ಹೇಳಿದ್ದಾರೆ, ಥಿಯೇಟ್ರ್ ಮಾಲೀಕರು ಕೂಡ ಹೇಳಿದ್ದಾರೆ, ಅದರಲ್ಲಿ ಆ್ಯಕ್ಟ್ ಮಾಡಿರೋದು ಅಂತ ಇತರ ಕಲಾವಿದರು ಕೂಡ ಹೇಳಿದ್ದಾರೆ. ಅದನ್ನು ನಾವು ನಂಬಲೇಬೇಕು. ಸುಮ್ಮನೆ ಓಡಿಸಿರೋ ಅಂಥ ಸಿನಿಮಾನೂ ಅಲ್ಲ. ಮತ್ತು ತುಂಬ ಜನ ಅಭಿಮಾನಿಗಳು, ಜನರೂ ಬಂದಿದ್ದಾರೆ.
ಮತ್ತು ಸಿನಿಮಾ ಮಾಡಾದ್ಮೇಲೆ ಸುಮ್ಮನೆ ಕೆಲವರು ಓಡಿಸ್ತಾ ಇದ್ದಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುತ್ತೆ ಮಾತು. ಈಗ ಜನರಿಗೆ ಮತ್ತು ಸಿನಿಮಾ ನೋಡಿದಾಗ ಅದೆಲ್ಲ ಸುಳ್ಳು ಅನಿಸ್ತು. ಸೊ ಏನಿದೆ, ಸೊ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಸಂಭ್ರಮಕ್ಕೆ ನೀವು ಒಂದು ಸಾಕ್ಷಿಯಾಗಿದ್ದೀರಾ, ನಾನು ಕೂಡ ಸಾಕ್ಷಿಯಾಗಿದ್ದೀನಿ. ಸೊ ಮುಂದೆ ಒಳ್ಳೆ ಸಿನಿಮಾ ಮಾಡಿ ಈ ಜನ್ರೇಷನ್ಗೆ ತಕ್ಕನಾದ ಅದು ಬೇರೆ ಥರ ಕಂಟೆಂಟು ಮಾಡಿ, ಕಾಮಿಡಿ ಮಾಡಿ, ನಿಮಗೆ ಸಖತ್ತಾಗಿ ಸೂಟ್ ಆಗುತ್ತೆ. ರಜನಿಕಾಂತ್ ಸ್ಟೈಲ್ ಆ್ಯಕ್ಷನ್ ಸಿನಿಮಾ ಎಲ್ಲ ಮಾಡಿ ಅದು ಚೆನ್ನಾಗಾಗುತ್ತೆ. ಅಂದರೆ ನಾನೇ ಹಿತೋಚನ ಅಂತ ಹೇಳ್ತಾ ಇಲ್ಲ, ನಮ್ಮ ಸ್ನೇಹಿತರು 15 ವರ್ಷದ ಸ್ನೇಹಿತರು ನಮ್ಮ ಮುನಿಕೃಷ್ಣ ಅವರು ಬೆಳೀಲಿ. ಅವರು ಒಂದು ಪ್ರೊಡಕ್ಷನಿಂದ ಸುಮಾರು ಒಂದು 25-30 ಕಲಾವಿದರಿಗೆ, ತಂತ್ರಜ್ಞರಿಗೆ ಅನ್ನ ಕೊಡೋ ಒಬ್ಬ ನಿರ್ಮಾಪಕ, ಅವರು ಬೆಳಿಬೇಕು, ಉತ್ತಮವಾದ ಇನ್ನೂ ಉತ್ತಮವಾದ ಕಂಟೆಂಟು ಸಿನಿಮಾ ಮಾಡಲಿ ಅಂತ ಹಾರೈಸಿ. ಒಳ್ಳೆಯದಾಗಲಿ. ಬನ್ನಿ ಅಪ್ಪಾಜಿ, ಅಪ್ಪಾಜಿ ಬನ್ನಿ.